ಅಣ್ಣ ಬೈಟು ಟೀ ಕೊಡಿ ಅಣ್ಣ ಸಕ್ಕರೆ ಕಡಿಮೆ. ಏಯ್ ಏನಾ ಭಾಳ ಖುಷಿಯಾಗಿದ್ಯಾ? ಏನೋ ವಿಷಯ ಕೇಳ್ಪಟ್ಟೆ, ನಿಮ್ಮ ಮತ್ತೆ ಮಾವ ನಿನ್ನ ಮನೆ ಕೊಡ್ತೀಯಾರಂತೆ. ಬ್ರೋ ಖುಷಿ ಆಗದೆ ಇರತ್ತಾ? ಆ್ಯಕ್ಚುಲಾಗಿ ನಮ್ಗೆ ಗೊತ್ತೇ ಇರಲ್ಲ ವಿಷಯ. ಅವ್ರ ಮನೆಗೆ ಹೋಗಿದ್ವಾ, ಸರಿ ಹೀಗೆ ಬನ್ನಿ ಹೋಗ್ಬರೋಣ ಅಂದ್ರು. ಕರೆದ್ರಲ್ಲ ಅಂತ ಹೋದ್ವಿ. ಒಂದು ಮನೆಗೆ ಕರ್ಕೊಂಡು ಹೋದ್ರಪ್ಪ. ಥ್ಯಾಂಕ್ಸ್ ಅಪ್ಪ. ಹೇಗಿದೆ ಮನೆ ಅಂತ ಕೇಳಿದ್ರು. ಚೆನ್ನಾಗಿದೆ ಅಂದ್ವಿ. ಈ ಮನೆ ನಿಮ್ಗೆ ಅನ್ಬಿಡೋದಾ? ನಾವು ಹಿಂಗೆ ಗರ ಬಡ್ದೋ ಥರ ನಿಂತ್ಕೊಂಡ್ಬಿಟ್ಟೆ. ಏನು ಹೇಳೋದು ಗುರು, ಸ್ಟನ್ ಆಗ್ಬಿಟ್ಟೆ ನಾನು. ಹೊಡೆದಲ್ಲ ಜಾಕ್ ಪಾಟು. ನಿನಗೇನಪ್ಪ ನಮ್ಮ ಥರ ಕಷ್ಟಪಡ್ಬೇಕಾಗಿಲ್ಲ, ಎಲ್ಲ ಸಲೀಸಾಗಿ ಸಿಕ್ಬಿಡುತ್ತೆ. ಯಾವ ಏರಿಯಾದಲ್ಲಿ ಇರೋದು ಮನೆ? ಇಲ್ಲೇ ಬ್ರೋ, ವಿಜಯನಗರ. ವಿಜಯನಗರ ನೀನು? ಹೊಡೆದಲ್ಲ ಜಾಕ್ ಪಾಟು. ವಿಜಯನಗರದಲ್ಲಿ ಮನೆ ತಗೋದ್ರೆ ಸುಮ್ಮನೆನಾ? ಏನಿಲ್ಲ ಅಂದ್ರೆ ಸ್ಕ್ವೇರ್ ಫೀಟಿಗೆ 7 8 ಸಾವಿರ ಇರುತ್ತೆ. ನಾವು ಜೀವನ ಪೂರ್ತಿ ಕಷ್ಟಪಟ್ಟು ದುಡಿದ್ರು ಅಲ್ಲಿ ಮನೆ ತಗೊಳ್ಳೋದಕ್ಕೆ ದುಡ್ಡು ಸಾಕಾಗಲ್ಲ. ಅಂಥದ್ರಲ್ಲಿ ನಿನಗೆ ಅಲ್ಲೇ ಮನೆ ಕೊಡಿಸ್ತಾ ಇದಾರಲ್ಲ, ಒಳ್ಳೆ ಜಾಕ್ ಪಾಟು. ನಮ್ದಲ್ವ, ನಮ್ಮ ಅತ್ತೆ ಮಾವಂತ. ಏನು 2 BHK 3 BHK ಅಥವಾ? ಇಲ್ಲ ಬ್ರೋ, ಇಂಡಿವಿಜುವಲ್ ಹೌಸು 5 BHK. 5 BHK? ಕಂಗ್ರಾಟ್ಸ್ ಕಣ. ಥ್ಯಾಂಕ್ ಯು ಬ್ರೋ. ನನಗೆ ಇಷ್ಟ ಇರಲಿಲ್ಲ ಬ್ರೋ. ಸಿಂಚನಂಗೆ ಇಷ್ಟ ಆಗಿದೆಯಲ್ಲ ಅಂತ ನಾನು ಹ್ಞೂ ಅಂದ್ಬಿಟ್ಟೆ. ಅದು ಅವರಪ್ಪ ಮುಂಚೆ ಮಾಡಿಟ್ಟಿದ್ರಂತೆ, ಈಗ ಅವಳ ಹೆಸರಿಗೆ ಬರೀತಿದ್ದಾರೆ ಅಷ್ಟು. ಆದರೂ ಒಳ್ಳೆ ಖುಷಿ ಬಿಡು ನಿಂಗೆ. ಇದೇ ಖುಷಿನಲ್ಲಿ ನಾನು ದುಡ್ಡು ಕೊಟ್ಬಿಡಪ್ಪ, ಹಂಗೆ ಎತ್ಕೊಂಡು ಓಡೋಗ್ಬಿಟ್ಟಿಯ ಮತ್ತೆ. ಏನು ಬ್ರೋ, ಕೊಡದೆ ಹೋಗ್ತೀನಾ? ಕೊಟ್ಟೆ ಕೊಡ್ತೀನಿ. ಇವತ್ತಲ್ಲ ನಾಳೆ ಕೊಡಲೇಬೇಕು, ಕೊಟ್ಟೆ ಕೊಡ್ತೀನಿ. ಕೊಡಬೇಕು ಮತ್ತೆ. ಮತ್ತೆ ಏನು ಡಿಸೈಡ್ ಮಾಡಿದ್ಯಾ? ಇವಾಗ ಮನೆ ಕೊಡಿಸಿದಾರಲ್ಲ, ಅಲ್ಲಿಗೆ ಶಿಫ್ಟ್ ಆಗೋದು ಬೆಟರ್ ಅಂತ ನನಗೂ ಅನ್ನಿಸ್ತಾ ಇದೆ. ಈ ಪರಿಸ್ಥಿತಿಲಿ ಇಲ್ಲಿರೋದು ಸ್ವಲ್ಪ ಕಷ್ಟ ಆಗತ್ತೆ ಅನಿಸುತ್ತೆ. ಆಮೇಲೆ ನಾನು ಕದ್ದಿರೋ ವಿಚಾರ ನೀನು ಹೇಳಿ, ನೀನು ಮನೆ ಕಟ್ಟಿಸ್ತಿರೋ ವಿಚಾರ ನಾನು ಅಪ್ಪಿತಪ್ಪಿ ಯಾರಿಗಾದ್ರೂ ಬಾಯ್ಬಿಟ್ಟು ಬೇಕಾವೆಲ್ಲ. ಹಂಗೆ ಹೇಳಿಲ್ಲ ಬಿಡಿಯಪ್ಪ, ಆಮೇಲೆ ನನ್ನ ಕತೆ ಅಷ್ಟೇ. ಹುಷಾರು. ಇಲ್ಲ ಬ್ರೋ. ಸರಿ ಹೊರಡೋಣ. ಕೊಡ್ತೀಯಾ? ಕೊಡ. ಅದಕ್ಕೇನು ಕಮ್ಮಿ ಇಲ್ಲ. ತಗೊಳ್ಳು. ಶಾಂತಮ್ಮ, ಇವತ್ತು ಆ ಡಿಟೆಕ್ಟಿವ್ ಸಿಕ್ಕಿದ್ದ. ಜಾನ್ವಿ ಅವ್ರನ್ನೇ ಹೋಲೋ ಒಬ್ರು ಹೆಣ್ಣು ಮಗಳು, ಅದೇ ಹೈಟು, ಅದೇ ವೇಟು, ಅದೇ ಬಣ್ಣದ ಸೀರೆ ಉಟ್ಟವರು ಚೆನ್ನೈಯಲ್ಲಿ ಸಿಕ್ಕಿದಾರಂತೆ ಶಾಂತಮ್ಮ. ಆದರೆ ಅದಾದ್ಮೇಲೆ ಅವ್ರು ಎಲ್ಲಿ ಹೋಗಿದ್ದಾರೆ ಅನ್ನೋ ವಿವರ ಇಲ್ಲ. ಶಾಂತಮ್ಮ, ನನಗೆ ಯಾಕೋ ತುಂಬ ಸ್ಟ್ರಾಂಗ್ ಆಗಿ ಜಾನ್ವಿ ಅವರೇ ಸಿಕ್ಕಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಾನೇ ಒಂದು ಕೈ ಚೆನ್ನೈಗೆ ಹೋಗಿ ಹುಡುಕ್ಬಿಡ್ಲಾ ಅಂತಲೂ ಅನ್ನಿಸ್ತಾ ಇದೆ. ಯಾವಾಗಲೂ ಹೇಳ್ತಾರಲ್ಲ, ಹಾಳು ಮಾಡೋ ಕೆಲಸ ಹಾಳು ಅಂತ. ಅದಕ್ಕೆ ನಾನೇ ಹೋಗಿ ಹುಡ್ಕೋದು ಬಾಸಿ ಅನಿಸ್ತಾ ಇದೆ. ನಿಮ್ಗೇನು ಅನ್ಸುತ್ತೆ? ಒಳ್ಳೇದೇ. ಆದರೆ ನೀನು ಹೋದರೆ ಇಲ್ಲಿ ಕಂಪ್ನಿ ಆಫೀಸು ಎಲ್ಲ ಯಾರು ನೋಡ್ಕೋತಾರೆ? ನನ್ನ ಚಿನ್ನು ಮರಿ ಇಲ್ಲದೆ ಇದೆಲ್ಲ ಶೂನ್ಯ ಶಾಂತಮ್ಮ. ನನ್ನ ಚಿನ್ನು ಮರಿ ನನ್ನ ಆಸ್ತಿ, ನನ್ನ ಸಂಪತ್ತು, ನನ್ನ ಸರ್ವಸ್ವ ಶಾಂತಮ್ಮ. ಅವ್ರು ನಾನು ಹೇಗಾದ್ರೂ ಮಾಡಿ ಹುಡುಕ್ಲೇಬೇಕು. ಇಷ್ಟು ದಿನ ನನ್ನ ಜೊತೆ ಇದ್ದೀರಿ, ಆದರೂ ನನ್ನ ಪ್ರೀತಿ ಏನು ಅಂತ ನಿಮ್ಗೆ ಅರ್ಥ ಆಗಿಲ್ವ ಶಾಂತಮ್ಮ? ಹೌದೌದು, ಗೊತ್ತಾಗ್ತಿದೆ. ಅವಳು ಸತ್ರು ಅವಳನ್ನ ಬಿಟ್ಟಿಲ್ಲ ಅನ್ನೋದು. ಹೌದಪ್ಪ, ನೀನು ಅವಳನ್ನ ತುಂಬ ಪ್ರೀತಿ ಮಾಡ್ತೀಯ.
ಅವಳು ನಿನ್ನಂಥ ಗಂಡನ ಪಡಿಬೇಕಾದ್ರೆ ತುಂಬ ಪುಣ್ಯ ಮಾಡಿರಬೇಕು. ಇಲ್ಲ ಶಾಂತಮ್ಮ, ಪುಣ್ಯ ಮಾಡಿರೋದು ನಾನು ಅವರನ್ನು ಪಡೆಯೋದಕ್ಕೆ. ಒಂಟಿಯಾಗಿ ನನ್ನ ಜೀವನಕ್ಕೆ ಆಸರಿಯಾಗಿ ಬಂದವರು ಅವರು ಶಾಂತಮ್ಮ. ಬಣ್ಣವೇ ಇಲ್ಲದ ನನ್ನ ಚೌಕಟ್ಟಿನ ಜೀವನಕ್ಕೆ ಒಂದು ಹೊಸ ರಂಗನ್ನು ತಂದುಕೊಟ್ಟವರು ಅವರಿಲ್ಲದೆ ಇದೆಲ್ಲ ನಶ್ವರ ಶಾಂತಮ್ಮ. ನನಗೆ ಬೇರೆ ಏನೂ ಗೊತ್ತಿಲ್ಲ ಶಾಂತಮ್ಮ. ನಾನು ನನ್ನ ಚಿನ್ನ ಮರಿನ ಹುಡುಕಬೇಕು ಅಷ್ಟೆ. ಮತ್ತೆ ಇಲ್ಲಿಗೆ ಬರ್ತಾ ಇರ್ತಾರೆ ಅಂದರೆ ನಾನಿಲ್ಲಿರೋದು ಸೇಫ್ ಅಲ್ಲ. ಈ ಸತಿ ಬಂದಾಗೇನೋ ಅವ್ರನ್ನ ನೋಡಲಿಲ್ಲ, ಹಾಗಂತ ಪ್ರತಿ ಸತಿ ಹಾಗೆ ಆಗುತ್ತೆ ಅನ್ನೋದು ಏನು ಗ್ಯಾರಂಟಿ? ಮೊದಲೇ ನನ್ನ ಜೀವನದಲ್ಲಿ ಅದೃಷ್ಟ ಅನ್ನೋದು ನೆಲ ಕಚ್ಚಿದೆ. ಅಂಥದ್ರಲ್ಲಿ ನನ್ನ ಪರಿಸ್ಥಿತಿ ಹೀಗಿರುವಾಗ ಅವ್ರಿಗೇನಾದರೂ ನಾನು ಇಲ್ಲಿದ್ದೀನಿ, ಬದುಕಿದ್ದೀನಿ ಅಂತ ಗೊತ್ತಾದರೆ ಸುಮ್ಮನೆ ಬಿಡ್ತಾರ? ಮತ್ತೆ ನನ್ನ ನರ್ಕಕ್ಕೆ ಕರ್ಕೊಂಡು ಹೋಗ್ತಾರೆ. ಅದು ಅಲ್ಲದೆ ನಾನು ಅವರಿಂದ ದೂರ ಹಾಕಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಂತ ಗೊತ್ತಾದ್ರಂತೂ ನನ್ನ ಸುತ್ತ ಒಂದು ಚಕ್ರವ್ಯೂಹದ ಕೋಟೆನೇ ಕಟ್ಬಿಡ್ತಾರೆ. ನಾನು ಇಲ್ಲಿಂದ ಹೋಗಲೇಬೇಕು. ಆದರೆ ಎಲ್ಲಿ ಹೋಗೋದು ಏನು? ನನ್ನ ಅದೃಷ್ಟ ಒಳ್ಳೆ ಜನ ಸಿಕ್ಕಿದ್ದಾರೆ, ಆದರೆ ನಾನು ಇಲ್ಲಿಂದ ಹೋದರೆ ಬೇರೆ ಕಡೆ ಮತ್ತೆ ಇಂಥದ್ದೇ ಜನ ಸಿಗ್ತಾರೆ ಅಂತ ಏನು ಗ್ಯಾರಂಟಿ? ಹಾಗಂತ ನಾನು ಇಲ್ಲೇ ಇರಬಾರ್ದು. ಆಮೇಲೆ ನನ್ನಿಂದ ಅವ್ರಿಗೆ ತೊಂದರೆ ಆಗ್ಬಿಡುತ್ತೆ. ಇಲ್ಲ, ನಾನು ಇಲ್ಲಿಂದ ಹೋಗೋದೇ ಸರಿ. ಎಲ್ಲರೂ ಮಲ್ಕೊಂಡ್ಮೇಲೆ ನಾನು ಇಲ್ಲಿಂದ ಹೊರಟ್ಬಿಡ್ಬೇಕು.